ನಾನು ಒಂದ್ಸಲ ನಮ್ಮೋರು ಅಂತ ಹೆಗಲ ಮೇಲೆ ಕೈ ಹಾಕಿದ್ರೆ 4 ಜನ ಹೊತ್ಕೊಂಡು ಹೋಗೋವರೆಗೂ ಅವ್ರಿಗೆ ಸಾಥ್ ಕೊಡ್ತೀನಿ. ಇದೆ ಮೈಸೂರು ದಸರಾ ಎಷ್ಟೊಂದು ಸುಂದರ. ಆಕ್ಚುಲಿ ನಾನು ಚಿಕ್ಕವರಿದ್ದಕ್ಕಿದ್ರೆ ನಮ್ಮ ಮನೇಲಿ ಉದಯ ಟಿವಿ ನೋಡ್ತಾ ಇದ್ರು. ಒಂದು ಸೀರಿಯಲ್ಲು ಮಾಂಗಲ್ಯ ಆಗಿರ್ಬೋದು, ಇದೆಲ್ಲ ನೋಡ್ತಾ ಇದ್ರು. ಅವಾಗಿಂದನೂ ಕೂಡ ಉದಯ ಟಿವಿ ನೋಡ್ಕೊಂಡು ಬಂದವನು. ನೆಕ್ಸ್ಟ್ ಕಟ್ ಮಾಡಿದ್ರೆ ನಾನು ಒಂದು ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡವನು. ಕಟ್ ಮಾಡಿದ್ರೆ ನಾನು ಉದಯ ಟಿವಿ ಮೂಲಕ ಲಾಂಚ್ ಆಗ್ತೀನಿ. ಖುಷಿ ಆಗ್ತಾ ಇದೆ. ಈಗ ಮತ್ತೆ ಬ್ಯಾಕ್ ಟು ಬ್ಯಾಕ್ ಉದಯ ಟಿವಿಲಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ಅದರಲ್ಲೂ ಉದಯ ಟಿವಿಲಿ ಆ್ಯಕ್ಟ್ ಮಾಡಿದವ್ರ ಜೊತೆನೇ ಆ್ಯಕ್ಟ್ ಮಾಡ್ತಿದ್ದೀನಲ್ಲ, ಇನ್ನೂ ತುಂಬ ಖುಷಿ ಆಗ್ತಿದೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಫಸ್ಟ್ ಹಾಫು ನನಗೆ ಆ್ಯಕ್ಟಿಂಗ್ ಅಂತ ಹೇಳಿದಾಗ ಅವ್ರಿಗೆಲ್ಲ ಇಷ್ಟ ಇರಲಿಲ್ಲ. ಆಮೇಲೆ ನಾನು ಒಬ್ಬನೇ ಬಂದು ಏನೋ ಮಾಡೋಕ್ಕೋಗಿ ಅವ್ರಿಗೆ ಗೊತ್ತಾದಮೇಲೆ ಅವ್ರು ಕೂಡ ಇವನು ಏನೋ ಮಾಡ್ತಾನೆ ಅಂತ ನನ್ನ ಹಿಂದೆ ನಿಂತ್ಕೊಂಡ್ರು. ಇವಾಗಲೂ ನಿಂತ್ಕೊಂಡಿದ್ದಾರೆ. ಇದನ್ನು ತುಂಬ ಓಪನ್ ಆಗಿ ಹೇಳ್ತೀನಿ ನಾನು. ನನಗೆ ಕೆಲಸ ಇಲ್ಲದೆ ಇದ್ದಾಗ ಕೂಡ ಅವಳು ನನ್ನ ಬೆನ್ನ ಹಿಂದೆ ನಿಂತ್ಕೊಂಡಿದ್ದಾಳೆ. ಕೆಲಸ ಇದ್ಮೇಲೆ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾಳೆ. ಅಷ್ಟೇ ಖುಷಿಯಿಂದ ನೋಡ್ಕೊತಿದ್ದಾಳೆ. ಅದು ಅಲ್ಲದೆ ನಾನು ಈ ಶೋ ಕೂಡ ಅವಳನ್ನು ಕರ್ಕೊಂಡು ಬಂದಿದ್ದೀನಿ. ಸೊ ಈಗ ನನ್ನ ಸೀರಿಯಲ್ ಹೇಗಿದೆ ಅಂದರೆ, ಪ್ರೀತಿಲಿ ಬಿದ್ದಿರ್ತೀನಿ. ಆ ಪ್ರೀತಿ ಸಿಗದೆ ಇರುವಾಗ ಒಂಥರ ಬುದ್ಧಿಭ್ರಮಣೆ ಆಗಿ ಸ್ವಲ್ಪ ಹೆಂಗೆಂಗೋ ಆಡ್ತಾ ಇರ್ತೀನಿ. ಆ ಟೈಮಲ್ಲಿ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಹಾಗೆ ನನ್ನ ಕೋ ಆರ್ಟಿಸ್ಟ್ ಕೂಡ ಎಂಜಾಯ್ ಮಾಡಿಸಿದ್ದೀನಿ. ಉದಯ ಟಿವಿಲಿ ಧ್ರುವ ದಸರಾ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಧ್ರುವ ದಸರಾನ ನೋಡಬೇಕು ಅಂದರೆ ನೀವು ಉದಯ ಟಿವಿನ ನೋಡಬೇಕು. ನಾನು ಬರ್ತಾ ಇದ್ದೀನಿ. ಥ್ಯಾಂಕ್ ಯು. ಧ್ರುವ ದಸರಾ ಸೆಪ್ಟೆಂಬರ್ 27ರಂದು ಸಂಜೆ 6ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ.